ಸಂಚಿಕೆಯಲ್ಲಿ ಗಿರಿಜಾ ಮೀನಾ ಹತ್ರ ಈ ಜಾಗ ತುಂಬ ಚೆನ್ನಾಗಿದೆ ಕಣೆ, ಎಲ್ಲೇ ಇದು ಅಂತ ಕೇಳ್ತಾಳೆ. ಅಷ್ಟರಲ್ಲಿ ಅಮೂಲ್ಯ ಬಂದುಬಿಟ್ಟು, ಅತ್ತೆ ಏನು ಮಾಡ್ತಿದ್ದೀರಾ ಅಂತ ಕೇಳಿದಾಗ ಮೀನಾ, ಕಾಂಪಿಟೇಷನ್ಗೆ ಹೋಗಿದ್ವಲ್ಲ ಅದ್ರ ಫೋಟೋಸ್ ಎಲ್ಲ ಇದೆ ನೋಡೆ ಅಂದಾಗ ಅಮೂಲ್ಯ, ನಾನು ಆ ಫೋಟೋ ಆವಾಗಲೇ ನೋಡಿದ್ದೀನಿ. ಅಲ್ಲ ಅದು ಅಂದಾಗ ಗಿರಿಜಾ, ಇನ್ನೇನೇ ನಿಂದು ಅಂತಂದಾಗ ಅಮೂಲ್ಯ, ಏನೂ ಇಲ್ಲಪ್ಪ ಅಂತಾರೆ. ಆ ಗಿರಿಜಾ, ನಿಂಗೆ ಕಾಫಿ ಮಾಡಿಕೊಡ್ಲೇನೆ ಅಂತ ಕೇಳಿದಾಗ ಅಮೂಲ್ಯ, ಇಲ್ಲಪ್ಪ ಕಾಫಿ ಬಿದ್ದುಬಿಟ್ಟು ನನ್ನ ಡ್ರೆಸ್ ಹಾಳಾಗೋದ್ರೆ ಅಂತ ಹೇಳ್ತಾಳೆ. ಸರಿ ದೋಸೆ ಮಾಡಿಕೊಡ್ಲೇನೆ ಅಂತ ಕೇಳಿದಾಗ, ಇಲ್ಲೆಲ್ಲ ನನ್ನ ಡ್ರೆಸ್ ಮೇಲೆ ಬಿದ್ದು ಹಾಳಾಗಿಬಿಟ್ರೆ ಅಂದಾಗ ಗಿರಿಜಾ, ಏನೇ ಆಯ್ತು ನಿನಗೆ ಅಂದಾಗ, ಅತ್ತೆ ನೀವು ಈ ಸೀರಿಯಲ್ ಸಕ್ಕತ್ತಾಗಿ ಕಾಣ್ತಿದ್ದೀರಾ ಅಂದಾಗ ಗಿರಿಜಾ, ಅಲ್ಲ ನಾನು 300 ಸಲ ಉಟ್ಬಿಟ್ಟಿದ್ದೀನಿ ಕಣೆ, ಯಾವತ್ತೂ ಕಾಣಿಸ್ತಾ ಇರೋದು ಇವತ್ತೇನು ಕಾಣಿಸ್ಬಿಡ್ತು ನಿನಗೆ ಅಂದಾಗ ಅಮೂಲ್ಯ, ಯಾರಾದರೂ ಕಾಂಪ್ಲಿಮೆಂಟ್ ಕೊಟ್ಟರೆ ತಗೊಳ್ಳೋಕ್ಕೂ ಬರೋದಿಲ್ಲ ಅಪ್ಪ, ಹಿಂಗೆಲ್ಲ ಮಾಡಿದ್ರೆ ನಂಗೆ ಡ್ರೆಸ್ ಎಲ್ಲ ಹಾಳಾಗೋಗುತ್ತೆ ಅಂತ ಹೇಳ್ತಾಳೆ. ಆಮೇಲಿಂದ ಅಮೂಲ್ಯ ಮತ್ತೆ ಮೀನಕ್ಕ ಅಂದ್ಬಿಟ್ಟು ವೇಲಲ್ಲಿ ಹಿಂಗೆ ಮಾಡ್ತಾಳೆ. ಅದಕ್ಕೇ ಮೀನಾ, ನೀನೇ ಯಾಕೋ ವಿಚಿತ್ರವಾಗಿ ಆಡ್ತಿದ್ಯಾ, ನೀನೇ ವಿಶೇಷ ಏನು ಅಂತ ಹೇಳೆ ಅಂದಾಗ ಅಮೂಲ್ಯ, ನನ್ನ ನೋಡ್ತಿದ್ರೆ ನಿಮ್ಗೇನು ಅನಿಸುತ್ತೆ, ಯಾಕಂದರೆ ನನ್ನ ಹೇರ್ ಸ್ಟೈಲು, ನನ್ನ ಸರ, ನನ್ನ ಬಟ್ಟೆ ಅಂದಾಗ ಮೀನಾ, ಇದು ಯಾವುದು ಹೊಸ ಡ್ರೆಸ್ ಅನ್ನಿಸ್ತಿದೆ ಅಂತ ಮೀನಾ ಅಂದ ತಕ್ಷಣ ಅಮೂಲ್ಯ ಅಂದಾಗ ಗಿರಿಜಾ, ನೀನು ಈ ಡ್ರೆಸ್ ಇರಲಿಲ್ವಲ್ಲ, ಎಲ್ಲಿ ತೊಗೊಂಡೆ ನೀನು ಅಂದಾಗ ಅಮೂಲ್ಯ, ನಾನು ತೊಗೊಂಡಿದ್ದಲ್ಲ ಐತೆ, ಇದು ಕಾಡು ಪಾಪ ಕೊಡಿಸಿದ್ದು ಅಂದಾಗ ಇಬ್ಬರು ವಲ್ಲಭನ ಅಂತ ಫುಲ್ ಶಾಕ್ ಆಗ್ತಾರೆ. ಆಮೇಲೆ ಮೀನಾ ಓಡೋಗ್ಬಿಟ್ಟು, ಗಿರಿಜಮ್ಮ ಅವರೇ ಕೇಳಿಸ್ಕೊಂಡ್ರಾ ಅಂತ ಜೋರಾಗಿ ಹೇಳ್ತಾರೆ. ಅದಕ್ಕೆ ಗಿರಿಜಾ, ಏನು ಮೀನಾ ಅವರೇ ಏನು ವಿಷಯ ಅಂದಾಗ ಮೀನಾ, ವಲ್ಲಭ ಅವರು ಅಮೂಲ್ಯಂಗೆ ಹೊಸ ಬಟ್ಟೆ ಕೊಡಿಸಿದ್ರಂತೆ ಅಂದಾಗ ಗಿರಿಜಾ, ಹೌದಾ, ಹಾಗಿದ್ರೆ ಅವರಿಬ್ಬರಿಗೆ ಪ್ರೀತಿ ಆಗೋಯ್ತಾ ಅಂದಾಗ ಮೀನಾ, ಅವರಿಬ್ರಿಗೆ ಯಾವಾಗಲೂ ಪ್ರೀತಿ ಆಗೋಗಿದೆ, ಆದರೆ ಅವರಿಬ್ಬರಿಗೆ ಗೊತ್ತಾಗ್ತಿಲ್ಲ ಅಷ್ಟೇ ಅಂತ ಹೇಳ್ತಾಳೆ. ಅದಕ್ಕೆ ಅಮೂಲ್ಯ, ಅತ್ತೆ ಅಕ್ಕ ಸುಮ್ಮನೆ ಇರ್ತೀರ ನೀವು ಅಂದಾಗ ಗಿರಿಜಾ, ನೋಡ್ದೇನೆ ಮೀನಾ ಇವರಿಬ್ಬರದು, ನನಗೆ ಆ ವಲ್ಲಭ ಸಿಕ್ಕಿದ್ರೆ ಚೆನ್ನಾಗಿ ಹೊಡಿಬೇಕು ಅನಿಸ್ತಿದೆ, ನಾನು ಅವನ ಹತ್ರ ಹೋಗ್ಬಿಟ್ಟು ಚೆನ್ನಾಗಿರಿ ಅನ್ಯೋನ್ಯವಾಗಿರಿ ಅಂದರೆ ಆ ಕರಿಬೇಕು ಜೊತೆ ನಾನು ಛೀ ಆಗಲ್ಲಪ್ಪ ಅಂತೆಲ್ಲ ಹೇಳ್ದ. ಈಗ ನೋಡಿದ್ರೆ ಹೀಗೆಲ್ಲ ನಡೀತಾ ಇದೆಯಲ್ಲ ಅಂದಾಗ ಅಮೂಲ್ಯ, ಅತ್ತೆ ನೀವು ವಲ್ಲಭಂಗೆ ಆ ಥರ ಎಲ್ಲ ಹೇಳ್ಬೇಡಿ, ನಂಗೆ ಹರ್ಟ್ ಆಗುತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ಮೀನಾ ಎದೆ ಇಟ್ಕೊಬಿಟ್ಟು, ಅತ್ತೆ ನನಗೆ ಫುಲ್ ಎದೆ ನೋವ್ತಿದೆ ಅತ್ತೆ ಅಂತ ಅಂದಾಗ ಗಿರಿಜಾ, ನಂಗೆ ಗೊತ್ತು ಮೀನಾ, ನೀ ತುಂಬ ಆಘಾತ ಆಗಿದೆ ಅಂತ ನಂಗೆ ಗೊತ್ತು, ಪರವಾಗಿಲ್ಲ ಬಿಡು ಸಮಾಧಾನ ಮಾಡ್ಕೊ ನೀನು ಅಂದಾಗ ಅಮೂಲ್ಯ, ಅತ್ತೆ ಅಕ್ಕ ಸುಮ್ಮನೆ ಇದ್ದರೆ ಸರಿ ನೀವಿಬ್ಬರು ಅಂತ ಹೇಳ್ತಾರೆ. ಅವರಿಬ್ಬರು ನಗ್ತಾ ಇರ್ತಾರೆ. ಆಮೇಲೆ ಗಿರಿಜಾ, ಆದರೂ ನನ್ನ ಮಗ ತುಂಬ ಚೆನ್ನಾಗಿರೋ ಡ್ರೆಸ್ ಕೊಡ್ಸಿದ್ದಾನೆ ಕಣೆ ಅಂದಾಗ ಮೀನಾ, ತುಂಬ ಕ್ಯೂಟಾಗಿ ಕಾಣಿಸ್ತಿದ್ಯಾ ಕಣೆ ನೀನು ಅಂತ ಅಂದ್ಬಿಟ್ಟು ಮೀನಾ, ಅಲ್ಲ ನೀನು ಡ್ರೆಸ್ ಹಾಕ್ಕೊಂಡಿರೋದು ವಲ್ಲಭ ನೋಡಿದ್ನಾ ಅಂದ ತಕ್ಷಣ ಅಮೂಲ್ಯ, ಇಲ್ಲ ನಾನು ಇನ್ನೂ ಈ ಡ್ರೆಸ್ ಹಾಕ್ಕೊಂಡಿರೋದು ವಲ್ಲಭ ನೋಡಿಲ್ಲ ಅಂದಾಗ ಇಬ್ಬರು ಹೊಡಿತಾರೆ. ಅಯ್ಯೋ ಮೊದಲು ಅವನಿಗೆ ತೋರಿಸ್ಬೇಕು ತಾನೇ, ಹೋಗ್ಬಿಟ್ಟು ತೋರಿಸೋಗು ನೀನು ಅಂತಂದಾಗ ಮೀನಾ ಆದರೆ ಒಂದು ಕಂಡೀಷನು, ವಲ್ಲಭ ಏನು ಹೇಳ್ತಾನೆ ಅಂತ ನಂಗೆ ಬಂದು ಹೇಳಬೇಕು ಅಂದಾಗ ಅಮೂಲ್ಯ, ಇಲ್ಲ ನಂಗೆ ನಾಚಿಕೆ ಅನ್ನೋಷ್ಟರಲ್ಲಿ ಮೀನಾ, ಡವೆಲ್ಲ ಮಾಡಬೇಡ ಹೋಗ್ಬಿಟ್ಟು ಇವಾಗಲೇ ತೋರಿಸೋಗು ಅಂದಾಗ, ನಾಳೆ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ ಅಕ್ಕ ನಾನು ಅಂತ ಹೇಳ್ತಾರೆ. ಆಮೇಲೆ ಅವರಿಬ್ಬರು ಸೇರ್ಕೊಂಡು ಈಗಲೇ ತೋರಿಸೋಗೋಗು ಡವ್ ಮಾಡಬೇಡ ಅಂದ್ಬಿಟ್ಟು ಕಳಿಸ್ತಾರೆ. ಈ ಕಡೆ ಅಮೂಲ್ಯ ವಲ್ಲಭನ ಮುಂದೆ ಹೋಗ್ಬಿಟ್ಟು ಅಂತಂತಾಳೆ. ಆಗಲೂ ವಲ್ಲಭ ತಿರುಗಲ್ಲ. ಆಗ ಕಾಡ್ಪಾಪ ಅಂದಾಗ ವಲ್ಲಭ ಏನು ಅಂತ ಕೇಳ್ತಾನೆ. ಅದಕ್ಕೆ ಅಮೂಲ್ಯ, ನಾನು ನಿಂಗೆ ಕಾಫಿ ಮಾಡ್ಕೊಂಬರಲಾ ಅಂದಾಗ ವಲ್ಲಭ, ನೀನು ಮಾಡೋ ಕಾಫಿ ಕುಡಿಯೋ ಸವಾಸಕ್ಕೆ ನನಗೆ ಬೇಡ, ಅಂಥ ಧೈರ್ಯ ನನಗೂ ಇಲ್ಲ. ಇನ್ನೊಂದು ಏನಂದರೆ ನೀನು ಕಾಫಿ ಕುಡಿದ್ರೆ ಲೈಫ್ ಲಾಂಗ್ ಕಾಫಿನೇ ಕುಡಿಬೇಡ್ದು ಅಂತ ಡಿಸೈಡ್ ಆಗಿಬಿಡ್ತೀನಿ, ಅದಕ್ಕೆ ಬೇಡ ಅನ್ನೋಷ್ಟರಲ್ಲಿ ಅಮೂಲ್ಯ, ಅಲ್ಲ ಕಣೋ ಕಾಡಪ್ಪ ಅಂತೇಳಿ. ಅದಕ್ಕೆ ವಲ್ಲಭ, ನೀನು ಹತ್ರ ಏನಾದರೂ ನಾನು ತಿನ್ನಬೇಕು ಕುಡಿಬೇಕು ಅಂತ ಏನಾದರೂ ಕೇಳೋದನ್ನ, ನಾ ಬದುಕಬೇಕು ಅಂದರೆ ತುಂಬ ಆಸೆ ಇದೆ ಅನ್ನೋಷ್ಟರಲ್ಲಿ ಅಮೂಲ್ಯ ಮನಸ್ಸಲ್ಲಿ, ಇವನೇನು ನನ್ನ ನೋಡ್ತಾನೆ ಇಲ್ವಲ್ಲ ಅಂತ ಅಂದ್ಬಿಟ್ಟು, ನೀನು ಕೊಡ್ತಿರೋ ಡ್ರೆಸ್ ಹಾಕ್ಕೊಂಡಿದ್ದೀನಿ ಅಂತ ಹೇಳ್ಬೇಡ, ಬೇಡಪ್ಪ ಅದಕ್ಕೂ ಇವನೇನಾದರೂ ಮಾತಾಡ್ಕೋತಾನೆ, ಆಮೇಲೆ ನನಗೆ ಶೇಪ್ ಔಟ್ ಆಗಿಬಿಡುತ್ತೆ ಅಷ್ಟೇ ಅಂತ ಅಂದ್ಬಿಟ್ಟು ಆಮೇಲೆ ಬ್ಯಾಗ್ ನೋಡಿಬಿಟ್ಟು, ಅಲ್ಲ ಕಣೋ ಕಾಡಪ್ಪ, ಬ್ಯಾಗ್ನೆಲ್ಲ ಹಿಂಗೆ ಮಂಚದ ಮೇಲೆ ಬಿಸಾಕಬೇಡ ಅಂತ ಹೇಳಿದ್ದೀನಿ ತಾನೆ, ಡಿಸಿಪ್ಲೀನೇ ಇಲ್ಲ ನಿನಗೆ ಅಂತಂದಾಗ ವಲ್ಲಭನ ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳ್ತೀನಿ ತಾನೆ ಅಂದಿಷ್ಟು ಅಮೂಲ್ಯ ಮತ್ತೆ ವೇರಲ್ಲಿ ಹೊಡೆದ್ಬಿಟ್ಟು, ಈಗ ನೋಡಿಲ್ಲ ಅಂದಾಗ ಸುಮ್ಮನೆ ಡಿಸ್ಟರ್ಬ್ ಮಾಡಬೇಡ ಅಂತ ಕೂತ್ಕೋತೀನಿ. ಆಮೇಲೆ ಅಮೂಲ್ಯ ಮನಸ್ಸಲ್ಲಿ, ಅಲ್ಲ ಏನಂತಕ್ಕೆ ಇವ್ನು ಹಿಂಗೆ ಆಡ್ತಿದ್ದಾನೆ ಅಂದ್ಬಿಟ್ಟು ವಲ್ಲಭ, ಏನ ನಿಂದು ಅಂತ ಅಂದಾಗ ಅಮೂಲ್ಯ, ಅಲ್ಲ ಇವತ್ತು ನಿನಗೆ ಲೈಟ್ ಬ್ಲೂ ಕಲರ್ ಇಷ್ಟ ಆಗಿಲ್ವ ನಿನಗೆ ಅಂದಾಗ ವಲ್ಲಭ, ಲೈಟ್ ಬ್ಲೂ ಕಲರ್ ನಂಗೆ ಇಷ್ಟನೇ ಇಲ್ಲ ಎಲ್ಲಪ್ಪ ಅಂದ ತಕ್ಷಣ ಅಮೂಲ್ಯ, ಅಲ್ಲ ಲೈಟ್ ಬ್ಲೂ ಕಲರ್ ಶರ್ಟ್ ತೊಗೊಂಡಿಲ್ವ ನೀನು ಅಂದಾಗ ವಲ್ಲಭ, ಏನು ಲೈಟ್ ಬ್ಲೂ ಕಲರ್ ಡ್ರೆಸ್ ನನ್ನ ಹತ್ರ ಎಲ್ಲಿಂದ ಬರುತ್ತೆ ಅಂದಾಗ ಅಮೂಲ್ಯ, ಅಲ್ಲ ಲೈಟ್ ಬ್ಲೂ ಕಲರ್ ಡ್ರೆಸ್ ಹಾಕ್ಕೊಂಡು ಯಾರಾದರೂ ಕ್ಯೂಟಾಗಿ ಕಾಣಿಸ್ತಾರಲ್ವಾ ಅಂದಾಗ ವಲ್ಲಭ, ನೀನೇನು ಹಿಂಗೆಲ್ಲ ಮಾತಾಡ್ತಿದ್ಯಾ ನೀನು ಅಂದಾಗ ಅಮೂಲ್ಯ, ಯಾರಾದರೂ ಒಬ್ರು ಮಾತಾಡ್ತಿದ್ದೆ ತಿರುಗಿ ಮಾತಾಡಬೇಕು ಅನ್ನೋದು ಕಾಮನ್ ಸೆನ್ಸು, ನೀನು ಇಷ್ಟೆಲ್ಲ ಮಾತಾಡ್ತೀನಿ ಈಗಲೂ ನೀನು ನೋಡ್ತಿಲ್ಲ ತಿರುಗೋ ಇಲ್ಲಿ ಅಂತಂದಾಗ
ವಲ್ಲಭ ತಿರ್ಗೋದಿಲ್ಲ. ಅದಕ್ಕೇ ವಲ್ಲಭ, ಅಯ್ಯೋ ನಿನ್ನ ಮುಖನ ದೂರದಿಂದ ನೋಡೋಕ್ಕೆ ಸಾಕಾಗುತ್ತೆ, ಇನ್ನು ಕ್ಲೋಸಪ್ಪಲ್ಲಿ ಬೇರೆನಾ ಅಂತ ಅಂದ್ಬಿಟ್ಟು ಅವನಿಗೆ ಕಾಲ್ ಬರುತ್ತೆ, ರಿಸೀವ್ ಮಾಡಿ ಮಾತಾಡ್ತಾರೆ. ಅಷ್ಟಲ್ಲಿ ನೋಡಿದ್ರೆ ಅಮೂಲ್ಯ ಕೋಪ ಬಂದು ಫೋನ್ನ ಎತ್ತು ಹೊಡೆದಾಕ್ಬಿಡ್ತಾಳೆ. ವಲ್ಲಭ ಫುಲ್ ಗಾಬರಿಯಿಂದ ನಿಂತ್ಕೋತಾನೆ. ಈ ಕಡೆ ನೋಡಿದ್ರೆ ಮೀನಂಗೆ ಗಿರಿಜಾ ಕಾಫಿ ಮಾಡಿಕೊಟ್ಟಿರ್ತಾಳೆ. ಅದನ್ನು ಮೀನಾ ಕುಡ್ಕೊಂಡು ನಿಂತ್ಕೊಳ್ಳೋ ಅಷ್ಟರಲ್ಲಿ ಪ್ರಿಯಾ ಬಂದು, ಅತ್ತೆ ನೀವು ಕಾಫಿ ಮಾಡಿಕೊಟ್ರಾ? ನಾನೇ ಕಾಫಿ ಮಾಡಿಕೊಡ್ತಿದ್ನಲ್ಲ ನಿಮಗೆ, ನಾನೇ ಹಾಕ್ಕೊಡ್ತಿದ್ದೆ ಕಾಫಿನ ಅಂತ ಅಂದಾಗ ಮೀನಾ, ಹಾಕೊಡೋ ಕೆಲಸ ಅಲ್ಲ ನಿಮ್ಮದೇ ಅಲ್ವಾ ಪ್ರಿಯಾ ಅಕ್ಕ ಅನ್ನೋಷ್ಟರಲ್ಲಿ ಪ್ರಿಯಾ ಏನಂದರೆ ಅರ್ಥ ಆಗಿಲ್ಲ ಅನ್ನೋಷ್ಟರಲ್ಲಿ ಹೌದಾ ಸರಿ ಆಯಿತು ಗಿರಿಜಾ, ಏನಿಲ್ಲ ನೀನು ಹೊರಡು ಫಸ್ಟು ನೀನು ಅನ್ನೋಷ್ಟರಲ್ಲಿ ಪ್ರಿಯಾ, ಅಲ್ಲ ನೀವು ಬಾಕ್ಸ್ ತೊಗೊಂಡು ಹೋಗ್ತಿಲ್ಲ ಯಾಕೆ, ನೀವು ಹೊರಗಡೆ ತಿಂತೀರಾ ಅಂತಾರೆ. ಹಂಗೆಲ್ಲ ಹೊರಗಡೆ ಊಟ ಮಾಡಬೇಡ್ದು, ನಿಮಗೆ ಬಾಕ್ಸ್ ಕಟ್ಕೊಡ್ತೀನಿ ನಾನು ಅಂದಾಗ ಮೀನಾ, ನಾನು ನಿಮಗೆ ಹೇಳಿದ್ನ ಬಾಕ್ಸ್ ಕಟ್ಕೊಡಿ ಅಂತ ಅಂದ್ಬಿಟ್ಟು, ನಾನು ಇವತ್ತು ಮಧ್ಯಾಹ್ನಕ್ಕೆ ಊಟಕ್ಕೆ ಇಲ್ಲಿಗೆ ಬರ್ತೀನಿ, ಅದಕ್ಕೇನೆ ಅಷ್ಟೇ ನಾನು ಇದು ಮಾಡ್ತಿಲ್ಲ ಅಂದಾಗ ಪ್ರಿಯಾ ಸುಮ್ಮನೆ ನಿಂತ್ಕೊಂಡಿರ್ತಾಳೆ. ಆಗ ಮೀನಾ, ನಿಮ್ಮ ಹತ್ರ ನಂಗೆ ಕೇಳೋಕೆ ಒಂದು ಕ್ವೆಶನ್ ಇದೆ, ಅಲ್ಲ ನೀವು ಬೆಳಗ್ಗೆ ಕೇಶವನ್ ಬೈಬೇಕಾದ್ರೆ ನಿಮ್ಗೆ ಯಾಕೆ ನಕ್ಕಿದ್ರಿ ಅಂದಾಗ ಪ್ರಿಯಾ, ಇಲ್ಲಪ್ಪ ನೀವು ಸುಮ್ಮನೆ ಏನೋ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಾ ಅಂದಾಗ, ಇಲ್ಲ ಅದೆಲ್ಲ ಸುಳ್ಳು ಹೇಳೋಕ್ಕೆ ಬರಬೇಡಿ, ನಾನು ನೋಡಿದ್ದೀನಿ ಅಂತಂದಾಗ ಪ್ರಿಯಾ ಇಲ್ಲ ಅಂತ ಹೇಳ್ತಾಳೆ. ಆಗ ಮೀನಾ, ಅಲ್ಲ ನಿಮ್ಮನ್ನು ನಂಬ್ಕೊಂಡ್ರೆ ನಾನು ಬೀದಿಗೆ ಬೀಳ್ತೀನಿ ಅಂದಿದ್ದು ಕೇಳಿಸ್ಕೊಂಡು ನಿಮಗೆ ನಗು ಬಂತಲ್ವಾ ನಿಮಗೆ ಅಂದಾಗ ಪ್ರಿಯಾ, ಇಲ್ಲ ಮಾತು ಕೇಳಿಸ್ಕೊಂಡು ನಂಗೆ ಕಾಮಿಡಿ ಆಯಿತು ಅದಕ್ಕೆ ನಗ್ತೆ ಅಂತ ಹೇಳ್ತಾಳೆ. ಅದಕ್ಕೇ ಗಿರಿಜಾ, ಅಲ್ಲ ನಮ್ಮ ಯಜಮಾನರು ಕೇಶವಂಗೆ ಬೈಯೋದು ನಿನಗೆ ಕಾಮಿಡಿ ಅನಿಸ್ತಾ ನಿಮಗೆ ಅಂತಂದಾಗ ಪ್ರಿಯಾ, ಹಂಗಲ್ಲ ಅತ್ತೆ ಅಂತಾಳೆ. ಆಗ ಮೀನಾ, ಇನ್ಮೇಲಿಂದ ನೀವು ನನ್ನ ವಿಚಾರಕ್ಕೆ ತಲೆ ಹಾಕ್ಬಿಡಿ ನೀವು ಅಂದಾಗ ಪ್ರಿಯಾ, ಅಲ್ಲ ನೀವು ಮೀನಾ ಅವರೇ ಬೆಳಗ್ಗೆ ತಿಂಡಿ ಮಾಡಿಲ್ಲ ಅನ್ಕೊತೀನಿ, ಹೊಟ್ಟೆಶ್ವಾದಾಗ ಹಿಂಗೆಲ್ಲ ಮಾತು ಬರುತ್ತಂತೆ, ತಿಂಡಿ ಹಾಕ್ಕೊಡ್ತೀನಿ ಅಂದಾಗ ಮೀನಾ ಕೈ ಮುಗಿದ್ಬಿಟ್ಟು, ದಯವಿಟ್ಟು ನೀವು ಹಿಂಗೆಲ್ಲ ದೊಡ್ಡ ನಾಟಕ ಆಡೋದನ್ನ ಬಿಟ್ಬಿಡ್ತೀರಾ ಪ್ರಿಯಾ ಅಕ್ಕ ಅವರೇ, ದಯವಿಟ್ಟು ನೋಡಿ ನಿಮ್ಮ ಓವರ್ ಆ್ಯಕ್ಟಿಂಗ್ನ ಯಾರ ಮುಂದೆ ಆದರೂ ಮಾಡಿ, ನನ್ನ ಮುಂದೆ ಅಂತೂ ಮಾಡಬೇಡಿ, ಅರ್ಥ ಆಯ್ತಾ ನಿಮಗೆ ಅಂದ್ಬಿಟ್ಟು ಮೀನಾ ಹೊರಡ್ತಾಳೆ. ಗಿರಿಜಾ ಫುಲ್ ಬೇಜಾರಲ್ಲಿ ನಿಂತ್ಕೊಂಡಿರ್ತಾಳೆ. ಈ ಕಡೆ ನೋಡಿದ್ರೆ ವಲ್ಲಭನ ಫೋನ್ ಬಿದ್ದೋಗುತ್ತೆ. ಆಗ ಅಮೂಲ್ಯ ಮನಸ್ಸಲ್ಲಿ, ಅಯ್ಯೋ ಜೋಶಲ್ಲಿ ನೋಡಿದ್ರೆ ಫೋನ್ ಬಿಸಾಕ್ಬಿಟ್ಟೆ, ನಾನೇನಾದರೂ ಭಯ ಪಟ್ಕೊಂಡ್ರೆ ನಾನು ಹಾಕೊಂಡು ಚಚ್ಚೆ ಹಾಕ್ಬಿಡ್ತಾನೆ ಅಷ್ಟೇ ನೀನು ಅಂದ ತಕ್ಷಣ, ಅಯ್ಯೋ ಅಮ್ಮು ನಿನ್ನ ಯಾವುದೇ ಕಾರಣಕ್ಕೂ ಭಯ ತೋರಿಸ್ಕೊಂಬೇಡ, ಧೈರ್ಯ ಅಷ್ಟೇ ತೋರಿಸು, ಬಿ ಸೀರಿಯಸ್ ಅಮ್ಮು ಅಂತ ಹೇಳಿದ ತಕ್ಷಣ ವಲ್ಲಭ ಫುಲ್ ಕಿರ್ಚ್ಕೊಂಡು, ಅಯ್ಯೋ ಎಂಥ ಕೆಲಸ ಮಾಡಿದೆ ಕೋತಿ ನೀನು, ಅಯ್ಯೋ ಮಾಧವಣ್ಣನ ಲ್ಯಾಪ್ಟಾಪ್ ರೆಡಿ ಮಾಡ್ಸೋಕ್ಕೆ ದುಡ್ಡಿಲ್ಲ ಅಂತ ಅನ್ಕೋತಿದ್ದೀನಿ, ಈಗ ನೋಡಿದ್ರೆ ಇರೋದು ಒಂದೇ ಬೇಸಿಕ್ ಸೆಟ್ ಅದನ್ನು ಹೋಗಿ ಹಾಕ್ಸ್ಬಿಟ್ಟಲ್ಲ, ಈಗ ಏನಾದರೂ ಸ್ವಿಚ್ ಆನ್ ಆಗಿಲ್ಲ ಅಂದರೆ ನೋಡ್ಕೊಂಡು ನಿನ್ನ ಜನ್ಮ ಜಾಡಿಸ್ಬಿಡ್ತೀನಿ ಅನ್ನೋಷ್ಟೇ, ಸ್ವಿಚ್ ಆನ್ ಆಗ್ತಿಲ್ವಲ್ಲ ಏನೇ ಮಾಡಿದೆ ನೀನು, ಅಯ್ಯೋ ನಂಗೆ ಗೊತ್ತಿಲ್ಲ, ಈಗ ನೀನೇ ನನ್ನ ಮೊಬೈಲ್ ತೊಗೊಡ್ಬೇಕು, ಎಂಥ ಕೋತಿ ಬಂದ್ಬಿಡ್ತು ನಮ್ಮ ಮನೆಗೆ. ಅದಕ್ಕೆ ಅಮೂಲ್ಯ ನೋಡಿ ನನಗೆ ಗೊತ್ತಿಲ್ಲದೆ ಆಗೋಯ್ತು, ನಾನು ನಿನ್ನ ಮಾತಾಡಬೇಕಾದ್ರೆ ಮೊಬೈಲೇ ನೋಡ್ತಿದ್ದಲ್ಲ, ಸಾರಿ ಅಂತ ಹೇಳ್ತಾಳೆ. ಅದಕ್ಕೆ ವಲ್ಲಭ, ನಾನು ಯಾಕೆ ನೀನು ನೋಡಬೇಕು, ನಿನಗೇನಾದ್ರು ಅಂಥ ಆಸೆ ಇತ್ತು ಅಂದರೆ ನೀನೇ ಕನ್ನಡಿಯಲ್ಲಿ ಮುಖ ನೋಡ್ಕೊಂಡು ನೀನೇ ಸಾಯಿ, ಆವಾಗಲಿಂದ ನೋಡ್ತಾನೆ ಇದ್ದೀನಿ, ಸುಮ್ಮನೆ ತಲೆ ತಿಂತಾನೆ ಇದೆಯಲ್ಲ, ನಿನಗೆ ಬೈದು ಏನು ಯೂಸು, ನಿಮ್ಮ ಅಪ್ಪ ಇದನ್ನೆಲ್ಲ ಮುದ್ದು ಮಾಡಿ ಮಾಡಿ ಹಾಳು ಮಾಡಿಬಿಟ್ಟಿದ್ದಾನೆ ನಿನ್ನ ಅಂತ ಅಂದೆ. ಅದಕ್ಕೆ ಆಮೇಲೆ ಬೇಡ ಕಾಡಪ್ಪ, ನಮ್ಮ ಅಪ್ಪನ ಮಧ್ಯೆ ತರಬೇಡ ನೀನು, ಸುಮ್ಮನೆ ಇದ್ದರೆ ಸರಿ ನೀನು ಅಂದಾಗ ವಲ್ಲಭ, ನಿಮ್ಮಪ್ಪ ಸರಿ ಇಲ್ಲ ಅಂತಲೇ ಹೇಳ್ತಿರೋದು. ಅಷ್ಟಲ್ಲಿ ನೋಡಿದ್ರೆ ಗಿರಿಜಾ ಮತ್ತು ಪ್ರಿಯಾ ಇಬ್ಬರು ಅಡುಗೆ ಮನೇಲಿರ್ತಾರೆ. ಗಿರಿಜಾ, ಅಯ್ಯೋ ಇವರಿಬ್ರು ಯಾಕಪ್ಪ ಹಿಂಗೆ ಕಿರ್ಚಾಡ್ತಿದ್ದಾರೆ, ಈ ಪ್ರಿಯಾ ನೋಡಿದ್ರೆ ಇಲ್ಲೇ ಇದ್ದಾಳಲ್ಲ ಅಂದ್ಬಿಟ್ಟು, ಪ್ರಿಯಾ ಹಿತ್ಲಲ್ಲಿ ಬಟ್ಟೆ ನೆನೆಸ್ಬಿಟ್ಟಿದೆ ಬಾರಮ್ಮ ಒಗ್ಯೋಣ ಅನ್ನೋಷ್ಟರಲ್ಲಿ ಪ್ರಿಯಾ, ಅತ್ತೆ ವಲ್ಲಭ ಮತ್ತು ಅಮೂಲ್ಯ ಇಬ್ಬರು ಜಗಳಾಡ್ತಿದೆ, ದೊಡ್ಡದಾಗಿ ಏನೋ ಆಗಿರಬೇಕು, ಬನ್ನಿ ಅತ್ತೆ ಹೋಗಿ ನೋಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಗಿರಿಜನ್ ಕರ್ಕೊಂಬರ್ತಾರೆ. ಇಲ್ಲಿ ನೋಡಿದ್ರೆ ವಲ್ಲಭ ಮತ್ತು ಅಮೂಲ್ಯ ಇಬ್ಬರು ಕಿತ್ತಾಡ್ತಾ ನಿಂತಿರ್ತಾರೆ. ಆ ವಲ್ಲಭನ ಅಮೂಲ್ಯ, ನೀನು ಸಾಯಿಸ್ಬಿಡ್ತೀನಿ ನಾನು ಅಂದಾಗ ವಲ್ಲಭ, ಸಾಯಿಸ್ಬಿಡ್ತೆ ಫಸ್ಟ್ ಇಲ್ಲಿಂದ ಹೋಗು ಅಂದಾಗ ಅಮೂಲ್ಯ, ಇದು ನನ್ನ ಮನೆ, ಇದು ನಿಮಗೆ ಎಷ್ಟು ಅಧಿಕಾರ ಇದೆ ನನಗೂ ಅಷ್ಟೇ ಅಧಿಕಾರ ಇದೆ ಅಂತ ಮಾತಾಡ್ತಿರ್ತಾರೆ. ಅಷ್ಟರಲ್ಲಿ ನೋಡಿದ್ರೆ ಗಿರಿಜಾ ಮತ್ತು ಪ್ರಿಯಾ ಅಲ್ಲಿಗೆ ಬರ್ತಾರೆ. ಗಿರಿಜಾ, ಅಯ್ಯೋ ದೇವ್ರೆ ನೀವಿಬ್ಬರು ಯಾಕೆ ಹಿಂಗೆ ಕಿರ್ಚಾಡ್ತಿದ್ದೀರಾ ನೀವು ಅಂದಾಗ ವಲ್ಲಭ, ನನ್ನ ಮೊಬೈಲ್ನ ಬಿಸಾಕ್ಬಿಟ್ಟಿದ್ದಾಳೆ ಇವಳು, ಅದಕ್ಕೆ ಬೈತಾ ಇದೆ ಅನ್ನೋಷ್ಟರಲ್ಲಿ ಅಮೂಲ್ಯ, ಇವನು ತುಂಬ ಗಾಂಚಲೆ ಮಾಡ್ತಿದ್ದ, ಅದಕ್ಕೆ ಕೋಪದಲ್ಲಿ ಬಿಸಾಕ್ದೆ, ಬೇಕು ಅಂತ ಏನು ಮಾಡಿಲ್ಲ ನಾನು ಅಂತ ಹೇಳಿದಾಗ ಗಿರಿಜಾ, ಅಲ್ಲ ನೀವಿಬ್ರು ಜಗಳ ನಿಲ್ಲಿಸಿ, ಗಂಡ ಹೆಂಡತಿಯಾಗಿ ನೀವಿಬ್ರು ಹಿಂಗೆ ಕಿತ್ತಾಡೋದ್ರೆ ಹೆಂಗೆ ನೀವು ಅಂತ ಅನ್ನೋಷ್ಟರಲ್ಲಿ ವಲ್ಲಭ, ಇವಳು ಆ ಜನ್ಮದ ಹೆಂಡತಿ, ಆ ಜನ್ಮದ ಶತ್ರು ಇವಳು ಅಂದ್ಬಿಟ್ಟು ಅಮೂಲ್ಯ, ಅಯ್ಯೋ ಇವನ ಗಂಡ ಎನಿಮೆ ಅಂತ ಇಬ್ಬರು ಚೆನ್ನಾಗಿ ಕಿತ್ತಾಡ್ತಿರ್ತಾರೆ. ವಲ್ಲಭ, ಅಮ್ಮ ಅತ್ತಿಗೆ ಇದ್ದಾರೆ ಅಂತ ಸುಮ್ಮನೆ ಬಿಡ್ತಾನೆ, ಈಡಿಯಟ್ ಅಂದ್ಬಿಟ್ಟು ಹೋಗ್ತೇನೆ. ಅದಕ್ಕೇನೆ ಅಮೂಲ್ಯ, ಅಲ್ಲ ಅತ್ತೆ ಮತ್ತು ಅಕ್ಕ ಇದ್ದಾರೆ ಅಂದ್ಬಿಟ್ಟು ಸುಮ್ಮನೆ ಇದೀನಿ, ಸ್ಟುಪಿಡ್ ಅಂದ್ಬಿಟ್ಟು ಇಬ್ಬರು ಒಂದೊಂದು ದಿಕ್ಕಿಗೆ ಹೋಗ್ತಾರೆ. ಗಿರಿಜಾ, ಅಲ್ಲ ಇವರಿಬ್ರು ಯಾಕಪ್ಪ ಹಿಂಗೆ ಕಿತ್ತಾಡ್ತಿದ್ದಾರೆ, ಇವಳು ನೋಡಿದ್ರೆ ಇಲ್ಲೇ ಇದ್ದಾಳೆ ಅಂತ ಮನಸ್ಸಲ್ಲಿ ಅನ್ಕೋತಾ ಇರ್ತಾಳೆ. ಆಮೇಲಿಂದ ಪ್ರಿಯನ ಮುಖ ನೋಡ್ಬಿಟ್ಟು, ಯಾಕಮ್ಮ ಪ್ರಿಯಾ ಹಿಂಗೆ ನೋಡ್ತಿದ್ಯಾ, ಅವರಿಬ್ಬರು ಹಂಗೇನೆ ಕಿತ್ತಾಡೋದು, ಪ್ರೀತಿ ಜಾಸ್ತಿ ಆದಾಗ ಈ ಥರ ಆಡ್ತಾರೆ ಅಷ್ಟೇ ಅಂದಾಗ ಪ್ರಿಯಾ, ಯಾವ ಗಂಡ ಹೆಂಡತಿ ಹಿಂಗೆಲ್ಲ ಆಡ್ತಾರೆ ಅಂತ ಇಷ್ಟೊಂದೆಲ್ಲ ಕಿತ್ತಾಡ್ತಾರೆ ಹೇಳಿ ಅಂದಾಗ ಗಿರಿಜಾ, ಏನಮ್ಮ ಪ್ರಿಯಾ ಈ ಥರ ಕೇಳ್ತಿದ್ಯಾ, ಅಮ್ಮ ವಲ್ಲಭ ಪ್ರೀತಿಸಿ ಮದುವೆ ಆದವ್ರಮ್ಮ, ಅದರಲ್ಲೂ ಇವರಿಬ್ಬರು ಚಿಕ್ಕ ವಯಸ್ಸಿಂದನೂ ಕಿತ್ತಾಡ್ಕೊಂಡೇ ಬೆಳೆದವರು, ಮದುವೆ ಆದಮೇಲೂ ಹಾಗೆ ಮುಂದುವರಿಸ್ತಿದ್ದಾರೆ ಅಷ್ಟೇ ಅಂದಾಗ ಪ್ರಿಯಾ,
ಏನೋ ಅಪ್ಪ ಇವರಿಬ್ಬರನ್ನ ನೋಡಿದ್ರೆ ಪ್ರೀತಿ ಮಾಡಿ ಮದುವೆ ಆಗಿದ್ದಾರೆ ಅಂತ ಅನಿಸ್ತಾನಿಲ್ಲ. ಯಾರು ಒತ್ತಾಯ ಮಾಡಿ ವಲ್ಲಭ ನೀನು ಅಮೂಲ್ಯನೇ ಮದುವೆ ಆಗಬೇಕು, ಅಮೂಲ್ಯ ನೀನು ವಲ್ಲಭನೇ ಮದುವೆ ಆಗಬೇಕು ಅಂತ ಹೇಳಿ ಮದುವೆ ಮಾಡಿಸ್ದಂಗಿದೆ ಅಂತ ಹೇಳ್ತಾಳೆ. ಅದನ್ನು ಕೇಳಿ ಗಿರಿಜಂಗೆ ಫುಲ್ ಶಾಕ್ ಆಗುತ್ತೆ. ಏನಮ್ಮ ಹೀಗೆಲ್ಲ ಮಾತಾಡ್ತಿದ್ಯಾ, ಯಾರಮ್ಮ ಇವರಿಗೆಲ್ಲ ಫೋರ್ಸ್ ಮಾಡಿ ಮದುವೆ ಮಾಡ್ತಾರೆ ಅಂತ ತಕ್ಷಣ ನಾನು ತುಂಬ ಗಂಡ ಹೆಂಡ್ತಿ ನೋಡಿದ್ದೀನಿ, ಯಾರೂ ಈ ಥರ ಆಡಲ್ಲಪ್ಪ ಅಂದ್ಬಿಟ್ಟು ಮಾತಾಡ್ಬಿಟ್ಟು ಹೊರಟೋಗ್ತಾಳೆ. ಅವಳು ಹೋದ್ಮೇಲೆ ಗಿರಿಜಾ ನಿಂತ್ಕೊಂಡು ಅಯ್ಯೋ ಅಯ್ಯೋ ಇವಳು ಮನಸ್ಸಲ್ಲಿ ಈಗ ಅನುಮಾನದ ಪಿಶಾಚಿ ಹೋಗ್ಬಿಟ್ಟಿದೆ, ಅದು ಹೆಮ್ಮರವಾಗಿ ಬೆಳೆಯೋಕ್ಕಿಂತ ಮುಂಚೆ ಅದನ್ನು ಕತ್ತರಿಸಿ ಹಾಕ್ಬೇಕು ನಾನು, ಆದರೆ ಹೇಗೆ ಮಾಡೋದು ಅಂತ ಗೊತ್ತಾಗ್ತಿಲ್ವೇ ಅಂತ ಯೋಚನೆ ಮಾಡ್ತಿರ್ತೀನಿ. ದೇವ್ರೇ ನೀನೇ ದಿಕ್ಕು ಭಗವಂತ ಅಂದ್ಬಿಟ್ಟು ಹೋಗ್ತಾಳೆ. ಈ ಕಡೆ ಹನುಮಂತಣ್ಣ ಬುಲೆಟು ಅಂತ ಸುಂದರ ಗನ್ನು ಅಂತ, ಅದಕ್ಕೇನೆ ಹನುಮಂತಣ್ಣ ಬುಲೆಟ್ ರೈಸೋದು ಅಂತ ಹಂಗೆ ಹೇಳ್ಬೇಕು ನೀವು ಕರೆಕ್ಟಾಗಿ ಅಂತ ಹೇಳ್ತಾನೆ. ಈ ಕಡೆ ನಂದ ಕೇಶವ ಹುಷಾರು ಅದು ಸಾಸಿವೆ ಎಣ್ಣೆ ಅನ್ನೋಷ್ಟರಲ್ಲಿ ಕೇಶವ ನೋಡಿದ್ರೆ ಬಿಡಿಸ್ಬಿಡ್ತಾನೆ. ಭಾವ ನೋಡಿದ್ರೆ ಬಕಪಕ್ಷಿ ಥರ ಕಾಯ್ಕೊಂಡು ಕೂತ್ಕೊಂಡಿದ್ದಾರೆ, ಇದು ನೋಡಿದ್ರೆ ಮತ್ತೆ ಬಿತ್ತು ಅನ್ನೋಷ್ಟರಲ್ಲಿ ಹನುಮಂತಣ್ಣ ನಾನು ಎತ್ತಿಡ್ತೀನಿ ಅಂತ ಅಂತಾರೆ. ಆಮೇಲಿಂದ ನಂದ ಫುಲ್ ಕೋಪ ಮಾಡ್ಕೊಂಡು ನೋಡ್ತಿರ್ತಾನೆ. ಆಮೇಲೆ ಹನುಮಂತಣ್ಣ ಹೇಳಿದ ಮಾತು ನೆನಪಾಗುತ್ತೆ. ಅಲ್ಲ ಅವನೇನು ಪದೇ ಪದೇ ಬೈತಾನೇ ಇದ್ದರೆ ಅವನ ಮನಸ್ಸಿಗೆ ಎಷ್ಟು ಘಾಸಿ ಆಗುತ್ತೆ. ಅವನೇನು ಚಿಕ್ಕ ಮಗುನ ಮದುವೆ ಆಗಿದೆ ಅಂತ ಹೇಳಿದ ನೆನಪಾಗ್ಬಿಟ್ಟು ನಂದ ಅಯ್ಯೋ ಬಿಡು ಬೆಳಗ್ಗೆನ ಬೈತಾನೇ ಇದ್ದೀನಿ, ಸುಮ್ಮನೆ ಯಾಕತೆಗೆ ಅಂದ್ಬಿಟ್ಟು ಜೋಪಾನವಾಗಿ ಎತ್ತಿಡು ಅಂತ ಹೇಳ್ತಾರೆ. ಸುಂದ್ರ ಇದೇನಿದು ಬೈತಾರೆ ಅಂದ್ಕೊಂಡ್ರೆ ಏನು ಬೈಲೇ ಇಲ್ವಲ್ಲ ಭಾವ, ಇವತ್ತು ಆಶ್ಚರ್ಯ ಆಗ್ತಿದೆಯಲ್ಲ, ಬೈದಿದ್ರೆ ಚೆನ್ನಾಗಿತ್ತು, ಬೈದು ಬೇಕಾದ್ರೆ ಅವ್ರು ಚೆನ್ನಾಗಿ ಕಾಣ್ತಾರೆ ಅನ್ನೋಷ್ಟರಲ್ಲಿ ಹನುಮಂತಣ್ಣ ನೀನೇ ಹೋಗಿ ಬೈಸ್ಕೋ ಹೋಗೋ ಅವ್ರ ಹತ್ರ ಅಂತ ಹೇಳ್ತಾನೆ. ಈ ಕಡೆ ಗಿರಿಜಾ ಅಯ್ಯೋ ದೇವರೇ ಈ ಪ್ರಿಯಂಗೆ ಏನಾದರೂ ಒಪ್ಪಿಸ್ಬೇಕಲ್ಲಪ್ಪ, ಇಲ್ಲ ಅಂದರೆ ಇವಳು ಸರಿ ಬರಲ್ಲ ಅನ್ನೋಷ್ಟರಲ್ಲಿ ಅಮೂಲ್ಯ ಬಂದುಬಿಟ್ಟು ಎಂತ ಕತೆ ಹಿಂಗೆ ತಿಂದು ಮಂಗ ಥರ ಓಡಾಡ್ತಿದ್ದೀರ ನೀವು ಅಂದಾಗ ಗಿರಿಜಾ ಅಲ್ಲ ನಾನು ಮಂಕನೇನೆ ಅಂತಂದಾಗ ಅಲ್ಲ ಅತ್ತೆ ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ ಅಂತಾನೆ. ಆಮೇಲೆ ಗಿರಿಜಾ ಅಯ್ಯೋ ಪ್ರಿಯಂಗೆ ನಿಮ್ಮ ಮೇಲೆ ಅನುಮಾನ ಬಂದಿದೆ ಕಣೆ, ಮದುವೆ ಆಗಿದ್ದ ಥರನೇ ಅನಿಸ್ಲಿಲ್ವಂತೆ, ಅವಳು ಅನುಮಾನ ಬಂದರೆ ಹೋಗ್ಲಿ ವಿಚಾರಕ್ಕೆ ಮಾವನವರೆಗೂ ರೀಚ್ ಮಾಡಿಸ್ಬಿಡ್ತಾಳೆ ಕಣೆ, ಆವಾಗ ನಿಮ್ಮ ಮಾವ ಏನು ಎತ್ತ ಅಂತೆಲ್ಲ ಪಂಚಾಯತಿನೇ ಶುರು ಮಾಡಿಬಿಡ್ತಾರೆ ಅಷ್ಟೇ. ಆಗ ಎಲ್ಲ ವಿಚಾರ ಹೊರಗಡೆ ಬಂದುಬಿಡುತ್ತೆ ಕಣೆ, ಇನ್ನು ವಲ್ಲಭನ ಪ್ರೀತಿಸೇ ಇಲ್ಲ, ನೀನು ಬೇರೆ ಯಾರನ್ನೋ ಪ್ರೀತಿಸಿದ್ದು, ನಿನಗೆ ಮೋಸ ಮಾಡೋಗಿದ್ದು, ಆಮೇಲೆ ನಿನಗೂ ವಲ್ಲಭಂಗೂ ಮದುವೆ ಮಾಡಿಸಿ ಎಲ್ಲ ಒತ್ತಾಯದ ಮದುವೆ ಅಂದ್ಬಿಟ್ಟು ನಿಮ್ಮ ಮಾವಂಗೆ ಗೊತ್ತಾಗ್ಬಿಡುತ್ತೆ ಕಣೆ, ನೀನು ಇದರಿಂದ ನಮ್ಮ ಸಂಸಾರ ಹಾಳಾಗುತ್ತೆ ಕಣೆ. ಮೀನಾ ನನ್ನ ಜೊತೆ ಇದ್ದಿದ್ದರಿಂದ ಕೇಶವ ಮೀನಾ ಮಧ್ಯದಲ್ಲಿ ಬಿರುಕು ಬರುತ್ತೆ, ಅವ್ರ ಸಂಸಾರನೂ ಹಾಳಾಗೋಗುತ್ತೆ. ಇನ್ನು ನೀನು ವಲ್ಲಭನ ಪ್ರೀತಿಸಿ ಮದುವೆನೇ ಆಗಿಲ್ಲ, ನೀವಿಬ್ಬರನ್ನು ಹೊರ್ಗಡೆ ಹಾಕಿದ್ರು ಈ ಅನಾಹುತನೆಲ್ಲ ಆಗಬೇಕೇನೆ ಅಮ್ಮು ಅಂದಾಗ ಅಮೂಲ್ಯ ಹಾಗೆ ಆಗಬೇಡ್ದು ಅತ್ತೆ, ಏನು ಮಾಡಬೇಕದು ಅತ್ತೆ ಈಗ ಅಂದಾಗ ಗಿರಿಜಾ ಹಾಗೆ ಮಾಡಬೇಡ್ದು ಅಂದರೆ ಆ ಪ್ರಿಯನ ತಲೆಯಲ್ಲಿ ಅನುಮಾನ ಹುಟ್ಟಿರೋದನ್ನ ನಾಶ ಮಾಡ್ಬೇಕು ಕಣೆ, ಇಲ್ಲಾಂದರೆ ಆ ಹುಳ ನಮ್ಮ ಮನೆಯೇ ನುಂಗಾಕ್ಬಿಡುತ್ತೆ. ಅಯ್ಯೋ ದೇವ್ರೆ ಈಗ ಅನುಮಾನನ ಹೇಗಪ್ಪ ತೆಗ್ದಾಕೋದು ಅನ್ನೋಷ್ಟರಲ್ಲಿ ಅಮೂಲ್ಯ ಅತ್ತೆ ನನಗೆ ಈ ಮದುವೆ ಮಾಡಿ ಹೊಸ ಜೀವನನೇ ಕೊಟ್ಟಿದ್ದೀರ ನೀವು, ಅದಕ್ಕಾದರೂ ಪ್ರಿಯಕ್ಕಂಗೆ ಬಂದಿರೋ ಡೌಟ್ನ ದೂರ ಮಾಡಿ ಇದನ್ನೆಲ್ಲ ಸಮಸ್ಯೆಗೆಲ್ಲ ಸೊಲ್ಯೂಷನ್ ಹುಡುಕ್ತೀನತ್ತೆ ನಾನು ಅಂದಿದ್ದು ಕೇಳಿಸ್ಕೊಂಡು ಗಿರಿಜಾ ಫುಲ್ ಶಾಕಲ್ಲಿ ನಿಂತ್ಕೊಂಡಿರ್ತಾಳೆ. ಅದಕ್ಕೆ ಅಮೂಲ್ಯ ಏನತ್ತೆ ಯಾಕತ್ತೆ ಹಿಂಗೆ ನಿಂತಿದ್ದೀರಾ ನೀವು ಅಂದಾಗ ಗಿರಿಜಾ ಅಲ್ಲ ಕಣೆ ನೀನೆಲ್ಲ ಸರಿ ಮಾಡ್ತೀವಿ ಅಂದ್ಬಿಟ್ಟು ಎಲ್ಲ ಹಾಳು ಮಾಡಿಬಿಡ್ತೀನಿ ಅಂತ ಭಯ ಆಗ್ತಿದ್ದೆ ಕಣೆ ನನಗೆ ಅಂದಾಗ ಅಮೂಲ್ಯ ನನ್ನ ಮೇಲೆ ನಂಬಿಕೆ ಇಲ್ವಾ ನಿಮಗೆ ಅಂದಾಗ ಗಿರಿಜಾ ನಿನ್ನ ಬಗ್ಗೆ ಒಂದು ವಿಚಾರದಲ್ಲಿ ತುಂಬ ಇದೆ ನಂಬಿಕೆ ಇದೆ ಕಣೆ, ನಿನ್ನ ಗಣೇಶನ ಮಾಡು ಅಂದರೆ ಅವ್ರ ಅಪ್ಪನ್ನೇ ಮಾಡ್ತೀಯ ಕಣೆ ನೀನು ಅಂದಾಗ ಅಮೂಲ್ಯ ಅತ್ತೆ ನೀವು ಸುಮ್ಮನೆ ಯೋಚನೆ ಮಾಡಬೇಡಿ, ನೀವು ನನ್ನ ಪರ್ಫಾರ್ಮೆನ್ಸ್ ನೋಡಿ ಅಮ್ಮು ವಲ್ಲಭ ಲವ್ ಮಾಡೇ ಮದುವೆ ಆಗಿದ್ದಾರೆ ಅಂತ ಅನ್ಕೋದು, ಆಮೇಲೆ ನೀವು ಗುಡ್ ಗರ್ಲ್ ಅಂತೀರ ನೀವು ಅಂದ ತಕ್ಷಣ ಗಿರಿಜಾ ಹೌದಾ ಅಮ್ಮು ನಿನ್ನ ಮಾತಿನ ಮೇಲೆ ನಿಲ್ಲಬೇಕು ಅಂದಾಗ ಅಮೂಲ್ಯ ಇವತ್ತು ನಾನು ಮಾಡೋ ಆ್ಯಕ್ಟಿಂಗ್ಗೆ ಫುಲ್ ಥಿಯೇಟರ್ಲಿರೋರೆಲ್ಲ ಎದ್ದೇ ಹೋಗಬೇಕು, ಒಂದ್ಸಲಿ ನಾನು ಕಮಿಟ್ ಆದರೆ ನನ್ನ ಮಾತು ನಾನೇ ಕೇಳಲ್ಲ ಅಂದಾಗ ಗಿರಿಜಾ ಪಟ್ ಅಂತ ತಲೆ ಮೇಲೆ ಹೊಡಿತಾಳೆ. ಆಗ ಅಮೂಲ್ಯ ಅತ್ತೆ ಅನ್ನೋಷ್ಟರಲ್ಲಿ ಗಿರಿಜಾ ಆಯ್ತಪ್ಪ ಮಾತಾಡಿದ ಸಾಕು ಹೋಗ್ಬಿಟ್ಟು ವಲ್ಲಭಂಗೆ ಕಾಫಿ ಮಾಡ್ಕೊಂಡು ಹೋಗು ಅಂದಾಗ ಅಮೂಲ್ಯ ಆ ಕಾಡು ಪಾಪಂಗೆ ನಾನು ಕಾಫಿ ಮಾಡ್ಕೋಬೇಕು, ಆ ಚಾನ್ಸೇ ಇಲ್ಲ ಅನ್ನೋಷ್ಟರಲ್ಲಿ ಗಿರಿಜಾ ಈಗ ತಾನೇ ಹೇಳ್ದಲ್ಲೇ ಮಾತಿನ ಮೇಲೆ ನಿಲ್ತೀನಿ ಅಂದಾಗ ಅಮೂಲ್ಯ ನಾನು ಹೇಳಿದ್ದೀನಲ್ಲ ಅಂತ ಹೇಳ್ತೀನಿ, ಆದರೆ ಕಾಫಿ ಮಾಡ್ತೀನಿ ಅಂತ ಯಾವಾಗ ಹೇಳ್ದೆ ಅದು ಆ ಕಾಡು ಪಾಪಂಗೆ ಅಂದ ತಕ್ಷಣ ಗಿರಿಜಾ ಈಗ ನೀನು ಪ್ರಿಯನ ಮುಂದೆ ಹೋಗ್ಬಿಟ್ಟು ನಾಟಕ ಮಾಡಬೇಕು, ವಲ್ಲಭಂಗೆ ಕಾಫಿ ಮಾಡಿಕೊಡ್ಬೇಕು, ಏನಂದರೆ ಬೇರೆ ಏನಾದರೂ ಮಾಡಿಕೊಡ್ಲಾ ನಿಮ್ಮ ಸೇವೆ ಮಾಡಲಾ ಹಾಗೆ ಹೀಗೆ ಅಂತೆಲ್ಲ ಕೇಳಬೇಕು ಕಣೆ ನೀನು ಅಂದಾಗ ಅಮೂಲ್ಯ ಹೌದಲ್ವಾ ಇವಾಗ ನನ್ನ ಪರ್ಫಾರ್ಮೆನ್ಸ್ ಟೈಮು, ನನ್ನ ಪರ್ಫಾರ್ಮೆನ್ಸ್ ನೋಡಿ ಅನ್ನಷ್ಟರಲ್ಲಿ ಗಿರಿಜಾ ಗುಡ್ ಗರ್ಲ್ ಅಂತ ಹೇಳ್ಬೇಕಲ್ವಾ ಅಂದಾಗ ಗಿರಿಜಾ ಸರಿ ಆಯಿತು ಹೋಗೆ ಈಗ ಅಂತ ಹೇಳ್ತಾರೆ. ಆಮೇಲೆ ಈ ಕಡೆ ಅಮೂಲ್ಯ ಬಂದುಬಿಟ್ಟು ಹಾಗೆ ವಲ್ಲಭಂಗೆ ಅಂತ ಕಾಫಿ ಮಾಡಿಬಿಟ್ಟು ಅಮ್ಮೋ ನೀನು ಇಷ್ಟು ಚೆನ್ನಾಗಿ ಕಾಫಿ ಮಾಡಿಬಿಟ್ಟ, ಆದರೆ ಇಷ್ಟು ಸ್ವಲ್ಪ ಓವರ್ ಆಗೈತಲ್ವ, ನಾನು ಅವನಿಗೆ ಕಾಫಿ ಮಾಡಿಕೊಡ್ಬೇಕಾ, ಅಲ್ಲ ಆ ಕಾರ್ಡ್ ಪಾಪಂಗೆ ನಾನು ಕೊಡಬೇಕಾ, ನನ್ನ ಬಟ್ಟೆನೇ ನೋಟಿಸ್ ಮಾಡಿಲ್ಲ ಅವನು
ಇನ್ನು ಅವನು ಕೊಡಬೇಕಾ ಅನ್ನೋಷ್ಟರಲ್ಲಿ ಪ್ರಿಯಾ ಅಲ್ಲಿಗೆ ಬಂದ್ಬಿಟ್ಟು, ಅಲ್ಲ ನೀನು ಕಾಫಿ ಮಾಡ್ದಾ ಅನ್ನೋಷ್ಟರಲ್ಲಿ, ಹೌದು ಅಕ್ಕ, ನಾನು ನಮ್ಮ ಯಜಮಾನ್ರಿಗೋಸ್ಕರ ಕಾಫಿ ಮಾಡಿದೆ ಅಂತಂದ್ಬಿಟ್ಟು, ಹೌದಾ ಹೇಳಿದೆ ನಾನೇ ಮಾಡಿಕೊಡ್ತಿಲ್ಲ, ಕೊಡಿ ಇಲ್ಲಿ ಅಂತ ಅಂದ್ಬಿಟ್ಟು, ಏನಮ್ಮು ಇದು ಡಿಕಾಕ್ಷನ್ ಕಮ್ಮಿ ಇದೆ, ಸಕ್ಕರೆ ಜಾಸ್ತಿ ಇದೆ, ಹಾಲು ಸರಿಯಾಗಿ ಕುದಿಸಿಲ್ಲ, ಅಲ್ಲದೆ ಕಾಫಿ ಬೇರೆ ತಣ್ಣಗಿದೆ, ಇದನ್ನು ತೊಗೊಂಡೋಗ್ಬಿಟ್ಟು ವಲ್ಲಭಂಗೆ ಕೊಡ್ತೀಯಾ ಅನ್ನೋಷ್ಟರಲ್ಲಿ ಅಮೂಲ್ಯ, ಏನಕ್ಕ ನೀವು ನಿಮ್ಮದೇನಾದರೂ ಮನುಷ್ಯ ಮುಖ ಇಲ್ಲ ಅಂದರೆ ಅದು ಹೇಳೋಕ್ಕಾಗಲ್ಲ ಬಿಡಿ ಅಂತಂದ್ಬಿಟ್ಟು ಸುಮ್ಮನೆ ಆಗ್ತಾಳೆ. ಆಮೇಲೆ ಪ್ರಿಯಾ, ನಾನು ಬೇರೆ ಕಾಫಿ ಮಾಡಿಕೊಡ್ತೀನಿ, ಅದನ್ನು ತೊಗೊಂಡೋಗಿ ಕೊಡೋಗು ಅನ್ನೋಷ್ಟರಲ್ಲಿ ಗಿರಿಜಾ ಬಂದುಬಿಟ್ಟು, ಅಲ್ಲ ಅವಳು ಯಾವ ಕಾಫಿ ಮಾಡಿದ್ದಾಳೆ ಅದನ್ನೇ ತೊಗೊಂಡ್ಬಿಟ್ಟು ವಲ್ಲಭಂಗೆ ಕೊಡು, ನಾನು ಹೇಳ್ತಿದ್ದೀನಿ ತಾನೆ, ಇವಾಗ ನೀನೇನು ಕೆಲಸ ಮಾಡಬೇಡ, ನಾ ಏನೇನು ಕೆಲಸ ಇದೆ ಎಲ್ಲ ಅಮೂಲ್ಯನೇ ಮಾಡಬೇಕು ಅಂತ ಗಿರಿಜಾ ಹೇಳಿದ ತಕ್ಷಣ ಅಮೂಲ್ಯ, ಅಲ್ಲ ಎಲ್ಲ ಕೆಲಸಗಳು ನಾನೇ ಮಾಡಬೇಕು, ಇದೆಲ್ಲ ಯಾವಾಗೋಯ್ತು, ಅತ್ತೆ ಬರೀ ಕಾಫಿ ಮಾಡು ಅಂತ ಅಷ್ಟೇ ತಾನೇ ಹೇಳಿದ್ದು, ಇದೇ ನೋಡಿದ್ರು ಹೊಸ ಡೈಲಾಗೆಲ್ಲ ಬರೆದ್ಬಿಟ್ರು ಅಂದ ತಕ್ಷಣ ಗಿರಿಜಾ, ಅಲ್ಲ ಬರ್ತಾ ಅಮೂಲ್ಯ ದೊಡ್ಡ ಸೋಂಬೇರಿ ಆಗೋಗಿದ್ದಾಳೆ ಪ್ರಿಯಾ, ಅದರಲ್ಲೂ ನೀನು ಮನೆಗೆ ಬಂದಾಗ್ಲಿಂದ ಅಂತೂ ಒಂದು ಕೆಲಸ ಮಾಡ್ತಿದ್ದಾಳೆ ಅವಳು, ನಾನು ಬಿಟ್ಬಿಡ್ತೀನಾ ಅನ್ನೋಷ್ಟರಲ್ಲಿ ಪ್ರಿಯಾ, ಅತ್ತೆ ಸೋಂಬೇರಿತನ ಮೈ ಸೇರ್ಕೊಬಿಟ್ರೆ ಬಿಡ್ಸೋಕ್ಕೆ ತುಂಬ ಕಷ್ಟ ಅತ್ತೆ, ನನಗಂತೂ ಸೋಂಬೇರಿಯಾಗಿರೋಕ್ಕಾಗೋದೇ ಇಲ್ಲ ಅನ್ನೋಷ್ಟರಲ್ಲಿ ಅಮೂಲ್ಯ, ಅತ್ತೆ ಸುಮ್ಮನೆ ಯಾಕೆ ಬೈತೀರ, ಮೊದಲು ನಾನು ಯಜಮಾನ್ರೆ ಕಾಫಿ ಕೊಟ್ಟು ಬರ್ತೀನಿ, ನಮ್ಮ ಯಜಮಾನ್ರು ಕಾಯ್ತಾರೆ, ಆಮೇಲೆ ನಾನೇ ಬಂದ್ಬಿಟ್ಟು ಎಲ್ಲ ಕೆಲಸ ಮಾಡ್ತೀನಿ ಸರಿನಾ ಅನ್ನೋಷ್ಟರಲ್ಲಿ ಗಿರಿಜಾ, ಸರಿ ಆಯಿತು ಮಾತಾಡಿ ಸಾಕು, ಮೊದಲು ಹೋಗ್ಬಿಟ್ಟು ನಿಮ್ಮ ಯಜಮಾನ್ರು ಕಾಫಿ ಕೊಟ್ಬಿಟ್ಟು ಬಾ ಅನ್ನೋಷ್ಟರಲ್ಲಿ ಅಮೂಲ್ಯ, ನೋಡಿ ಅತ್ತೆ ವಲ್ಲಭಂಗೆ ಕಾಫಿ ಕೊಟ್ಟು ಪ್ರಿಯಾಕನ ಮನಸ್ಸನ್ನ ಹೇಗೆ ಗೆಲ್ತೀನಿ ನಾನು ಅನ್ನೋಷ್ಟರಲ್ಲಿ ಗಿರಿಜಾ ಕೆಮ್ತಾಳೆ. ಆಮೇಲೆ ಪ್ರಿಯಾ, ನನ್ನ ಮನಸ್ಸು ಯಾಕೆ ಗೆಲ್ಲಬೇಕು ನೀನು ಅಮೂಲ್ಯ ಅಂದ ತಕ್ಷಣ ಅಮೂಲ್ಯ, ಇಲ್ಲ ನಾನು ಪ್ರಿಯಾ ಅಂತ ಹೇಳಿದೆ ಆ ಥರ ಕೇಳಿಸ್ತಾ ನಿಮಗೆ, ನನ್ನ ಪ್ರಿಯತಮ ಅಂತ ನನ್ನ ವಲ್ಲಭನ ಮನಸ್ಸು ಕೇಳ್ತೀನಿ ಅಂತ ಹೇಳಕ್ಕೆ ಬಂದೆ ನಾನು ಅಷ್ಟೇ. ನಿಮ್ಮ ಹೆಸ್ರು ಹೇಳಿದೆ ಅಂತ ಖುಷಿ ಪಟ್ಬಿಟ್ರೆ ಕಳ್ಳಿ ಅನ್ನೋಷ್ಟರಲ್ಲಿ ಗಿರಿಜಾ, ಅಮ್ಮೋ ನಿಮ್ಮ ದಯವಿಟ್ಟು ಕೈ ಮುಗಿತೀನಿ ಕಣೆ, ದಯವಿಟ್ಟು ಇಲ್ಲಿಂದ ಹೋಗ್ಬಿಟ್ಟು ಫಸ್ಟ್ ಒಂದು ಮಾತಾಡದೆ ಹೋಗ್ಬಿಟ್ಟು ನಿಮ್ಮ ಯಜಮಾನ್ರು ಕಾಫಿ ಕೊಟ್ಬಿಟ್ಟು ಬರೋಗೆ ಹೋಗೆ ನೀನು ಅಂದ್ಬಿಟ್ಟು ಕಳಿಸ್ತಾಳೆ. ಈ ಕಡೆ ವಲ್ಲಭ ಫೋನ್ ರಿಪೇರಿ ಮಾಡ್ತಾ ಕೂತಿರ್ತಾನೆ. ಅಷ್ಟರಲ್ಲಿ ಅಮೂಲ್ಯ, ಏನು ಅಂದರೆ ನಾನು ಹಿಂಗೆ ಕರಿತಾನೇ ಇದ್ದೀನಿ, ನೀವು ನೋಡಿದ್ರೆ ಮೊಬೈಲ್ ಒಳಗಡೆ ಮುಳುಗೋಗ್ಬಿಟ್ಟಿದ್ದೀರಲ್ಲ ಅಂದ ತಕ್ಷಣ ವಲ್ಲಭ ಹಿಂಗೆ ಮುಖ ನೋಡ್ಬಿಟ್ಟು ಗಾಬರಿಯಾಗಿ ಹೋಗ್ತಾನೆ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಅಮೂಲ್ಯ, ಅಲ್ಲ ವಲ್ಲಭ ನೀನು ಬೆಳಗಿಂದ ಗರಂ ಆಗಿದೆಯಾ ಅನ್ಕೋ, ಚಿಲ್ಡ್ ಜ್ಯೂಸ್ ಮಾಡಿಕೊಡ್ಲ ನಾನು ಅದು. ಈ ಕಡೆ ನೋಡಿದ್ರೆ ಗಿರಿಜಾ ಬಾಳೆಹಣ್ಣು ತಿಂದ್ಬಿಟ್ಟು, ಈ ಬಾಳೆಹಣ್ಣು ತಿಂದು ಮುಗಿದ್ರು ಇವ್ರು ಜಗಳ ಮಾತ್ರ ಮುಗಿಲಿಲ್ಲ ಅಂದ್ಬಿಟ್ಟು ಬಾಳೆಹಣ್ಣು ನೋಡ್ಬಿಟ್ಟು ಒಂದು ಐಡಿಯಾ ಬಂದುಬಿಟ್ಟು ಬಾಳೆಹಣ್ಣ ಕೆಳಗಡೆ ಹಾಕ್ತಾಳೆ. ಈ ಕಡೆ ನೋಡಿದ್ರೆ ವಲ್ಲಭಂಗೆ, ಸರಿ ನನಗೆ ಟೀನೂ ಬೇಡ ಕಾಫಿನೂ ಬೇಡ ಅಂದರೆ ಹೋಗ್ಲಿ ಸೂಪ್ ಮಾಡ್ಕೊಂಬರಲ್ಲ ನಾನು ಅಂತ ಕೇಳ್ತಾಳೆ. ವಲ್ಲಭ ಅಷ್ಟಲ್ಲಿ ಎದ್ದು ಓಡೋಗ್ಬಿಡ್ತಾನೆ. ಅದನ್ನು ನೋಡಿಬಿಟ್ಟು ಅಮೂಲ್ಯ ಹಿಂದೆ ಹೋಗೋಕೆ ಹೋಗ್ತಾಳೆ. ಅಲ್ಲಿ ನೋಡಿದ್ರೆ ಬಾಳೆಹಣ್ಣು ಮೇಲೆ ಕಾಲಿಟ್ಬಿಟ್ಟು ಬಿದ್ದೋಗ್ತಾಳೆ. ಈ ಕಡೆ ವಲ್ಲಭ ಅವಳನ್ನ ನೋಡಿಬಿಟ್ಟು ಓಡಿ ಬರ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ.